ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಅವನು ಸಂಜು, ಅವಳು ಗೀತಾ, ಸಾಂಗ್ ಲಾಂಚ್. ಸಂಜು ವೆಟ್ಸ್ ಗೀತಾ ಅಂತಂದರೆ ಆ ಟೈಟ್ಲ್ ಇಟ್ಟು ಸಿನಿಮಾ ಶುರು ಮಾಡೋಕ್ಕೆ ಭಯ ಆಗೋದು. ನಾನು 4-5 ಸಾರಿ ಟ್ರೈ ಮಾಡ್ತೀನಿ. ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅಂತ ಸಂಪೂರ್ಣ ನಂಬಿಕೆ ಬಂತು. ಹಾಡು ನೋಡಿದ್ಮೇಲೆ ಆ ಮೇಕಿಂಗು, ಲೊಕೇಶನ್ಸು, ಆ ಕ್ಯಾಮ್ರಾ, ಟೆಕ್ನಿಕಲ್ 100% ಸೌಂಡ್ ಆಗಿದೆ. ರವಿ ಬೆಳಗೆರೆ ಸರ್ ಫೋನ್ ಬಂತು, ಇದ್ಯಾಕೆ ಇವ್ರು ಫೋನ್ ಮಾಡ್ತಾರೆ ಬಿಟ್ಟು ಸರ್ ಹೇಳಿ ಅಂದೆ. ಅದೇನೋ ಅದು ಮತ್ತು ಕಿತ್ತಾಕು ಬಗ್ಗೆ ಎಲ್ಲ ಚೆನ್ನಾಗಿದೆ. ಸಂಜು ವೆಟ್ಸ್ ಗೀತಾ ಇದು ನಮ್ಮ ಕನಸಿನ ಸಿನಿಮಾ. ಈ ಕನಸಿನ ಸಿನಿಮಾದ ಮೊದಲ ವಿಡಿಯೋ ಹಾಡಿನ ಬಿಡುಗಡೆ ಇವತ್ತು. ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಇವತ್ತು ನನ್ನ ಬರ್ತ್ಡೇ. ಸೊ ಥ್ಯಾಂಕ್ ಯು. ಇನ್ನು ಜೋರಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಇರಲಿ. ಇದನ್ನು ಕೇಳುವ ಮಜಾ ಬೇರೆ ಲೆವೆಲ್ಗೆ ಇದೆ. ಕೇಳಿ, ಆನಂದಿಸಿ, ಹರಸಿ. ಜೈ ನಾಗಪ್ಪ, ಜೈ ಸಂಜು ವೆಟ್ಸ್ ಗೀತಾ, ಜೈ ಕನ್ನಡ, ಜೈ ಚಿತ್ರತಂಡ. ಈ ಹಾಡು ಸದಾ ಕೇಳುತ್ತಿರಲಿ. ಯೋಗರಾಜ್ ಭಟ್. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಯೋಗರಾಜ್ ಭಟ್. ಸೊ ಚಿತ್ರರಂಗದಲ್ಲಿ ನನ್ನ ಜೊತೆಗೆ ಕೆಲಸ ಮಾಡ್ತಾ ನಮ್ಮ ಕೆಲಸವನ್ನು ಇಷ್ಟಪಡೋ ಕಲ್ಚರ್ ತುಂಬ ಕಮ್ಮಿ ಇದೆ. ಆದರೆ ಈ ಹಾಡಿನಿಂದ ಅದು ಬಹಳ ಹೆಚ್ಚಾಗಿದೆ. ಸೊ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ದ ಫ್ರೆಂಡ್ಸ್. ಈಗ ಅರ್ಜುನ್ ಜನ್ಯ ಒಂದು ವಿಡಿಯೋ ಕಳಿಸಿದ್ದಾರೆ, ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸಾಂಗ್ ರಿಲೀಸ್ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸಂಜು ವೆಟ್ಸ್ ಗೀತಾ ಭಾಗ 1 ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಮ್ಯೂಸಿಕ್ ಆಗಲಿ, ಆ ಫಿಲಮಿನ ಸಿನಿಮಾಟೋಗ್ರಫಿ ಆಗಲಿ, ಡೈರೆಕ್ಷನ್ ಆಗಲಿ, ಎವ್ರಿಥಿಂಗ್ ವಾಸ್ ಸೋ ಅಮೇಝಿಂಗ್. ಸೊ ಈ ಸತಿ ನಮ್ಮೆಲ್ಲರ ಪ್ರೀತಿಯ ವಿ ಶ್ರೀಧರ್ ಸಂಭ್ರಮ್ ಅವರ ಸಂಗೀತದಲ್ಲಿ ಮತ್ತೆ ಅದೇ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಾನು ಹಾಡುಗಳನ್ನ ಕೇಳಿದ್ದೀನಿ, ನಂಗೆ ಸತ್ಯ ಹೆಗಡೆ ಸರ್ ಸಾಂಗ್ ಕೇಳಿಸಿದ್ದಾರೆ. ಸೊ ಮತ್ತೆ ಅದೇ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಶ್ರೀಧರ್ ಸರ್ ಅಂಡ್ ಕವಿರಾಜ್ ಅವರು ಅಂಡ್ ನಾಗಶೇಖರ್ ಅವರು. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್ ಅಂಡ್ ಕಿಟ್ಟಿ ಅವ್ರಿಗೆ ಹಾಗೂ ರಚಿತಾ ಅವ್ರಿಗೆ. ಈ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ. ಅಂಡ್ ಈ ಸಿನಿಮಾನ ಮ್ಯೂಸಿಕ್ ಆಲ್ರೆಡಿ ಬಸ್ ಆಗ್ತಾ ಇದೆ. ಈ ನೆಕ್ಸ್ಟ್ ಸಾಂಗ್ ಬರ್ತಾ ಇದೆ, ಇದು ಕೂಡ ಒಂದು ದೊಡ್ಡ ಹಿಟ್ ಆಗುತ್ತೆ. ಬಿಕಾಸ್ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಮ್ಯೂಸಿಕ್ ಯಾವತ್ತು ನಮಗೆ ಯಾವುದೇ ರೀತಿಯಲ್ಲಿ ಕಿವಿಗಳಿಗೆ ಇಂಪು ನೀಡೋದನ್ನ ಮರ್ತಿಲ್ಲ. ಅಂಡ್ ಇಂಪು ನೀಡೋದ್ರಲ್ಲಿ ಅದು ಯಾವತ್ತೂ ಫೇಲ್ ಆಗಿಲ್ಲ. ಇಟ್ ಹಸ್ ಆಲ್ವೇಸ್ ಪಾಸ್ಟ್ ಇನ್ ಡಿಸ್ಟಿಂಕ್ಷನ್. ಸೊ ಆಲ್ ದಿ ಬೆಸ್ಟ್ ಟು ದಿಸ್ ಬ್ಯೂಟಿಫುಲ್ ಟೀಮ್. ಮತ್ತೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಲಿ ಸಂಜು ವೆಟ್ಸ್ ಗೀತಾ ಅಂತ ದೇವರಲ್ಲಿ ಕೇಳ್ಕೊಂತ, ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ, ತಂತ್ರಜ್ಞರಿಗೂ, ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಒಂದು ದೊಡ್ಡ ಸಕ್ಸಸ್ ಈ ಸಿನಿಮಾ ಮತ್ತೊಮ್ಮೆ ನೀಡಲಿ ಈ ತಂಡ ಅಂತ ದೇವರಲ್ಲಿ ಕೇಳ್ಕೊಂತೀನಿ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೀಗೆ ಸಾಕಷ್ಟು ಜನ ನಮಗೆ ವಿಶಸ್ನ ಕಳಿಸಿದ್ದಾರೆ. ಅದೆಲ್ಲನೂ ನಾನು ಡಿಜಿಟಲ್ ಮೀಡಿಯಾದಲ್ಲಿ ಪ್ಲೇ ಮಾಡ್ತಾ ಹೋಗ್ತೀನಿ. ದುಡ್ಡು ಕೊಟ್ಟು ತಗೊಳ್ಳೋರಂತೂ ಇಲ್ಲವೇ ಇಲ್ಲ. ಆದರೆ ಈ ಸಿನಿಮಾದ ಒಂದೇ ಒಂದು ಕ್ಲೈಮ್ಯಾಕ್ಸ್ ನೋಡಿ ಗೋಕುಲ್ ಫಿಲ್ಮ್ಸ್ನ ಗೋಕುಲ್ ರಾಜ್ ಅವರು ಇದನ್ನು ಅರ್ಧ ಚಿತ್ರೀಕರಣ ಸಮಯದಲ್ಲೇ ಬಹಳ ದೊಡ್ಡ ಮೊತ್ತಕ್ಕೆ ಕೊಂಡ್ಕೊಂಡಿದ್ದಾರೆ. ಅವರನ್ನು ನಾನು ಸ್ಟೇಜ್ ಮೇಲೆ ಕರೀತೀನಿ. ಥ್ಯಾಂಕ್ ಯು ಅಣ್ಣ. ಲವ್ ಯು ಅಣ್ಣ. ಯಾಕೆ ತಗೊಂಡ್ರಿ ಪಿಕ್ಚರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾಗಶೇಖರ್. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಸರ್. ಸರ್, ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು 100% ಸೂಪರ್ ಹಿಟ್ ಆಗುತ್ತೆ ಅಂತಲೇ ನಾನು ತೊಗೊಂಡಿದ್ದು ಸರ್. ನಾನು ತುಂಬ ಕಾನ್ಫಿಡೆನ್ಸ್ ಇದೆ. ಇವರು ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ಎಕ್ಸ್ಟ್ರಾಡಿನರಿ ಸಾಂಗ್ಸು, ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ತೊಗೊಂಡಿದ್ದೀನಿ. ಪಿಕ್ಚರ್ 100% ಎಕ್ಸ್ಟ್ರಾಡಿನರಿಯಾಗೇ ಹೋಗುತ್ತೆ. ನಮ್ಮ ಒಂದು ಇದು. ಥ್ಯಾಂಕ್ ಯು ವೆರಿ ಮಚ್ ನಾಗಶೇಖರ್ ಮತ್ತು ಅವ್ರ ಟೀಮ್ಗೆ, ಅವ್ರ ಪ್ರೊಡ್ಯೂಸರ್ಗೆ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಪ್ರತಿ ಸಾರಿ ಹೇಳಿದಾಗೆ ಸಂಜು ವೆಟ್ಸ್ ಗೀತಾ ಅಂತಂದರೆ ಆ ಟೈಟ್ಲ್ ಇಟ್ಟು ಸಿನಿಮಾ ಶುರು ಮಾಡೋಕ್ಕೆ ಭಯ ಆಗೋದು. ನಾನು 4-5 ಸಾರಿ ಟ್ರೈ ಮಾಡಿದೆ. ಆದರೆ ಈ ಸಾರಿ ವಿ ಶ್ರೀಧರ್ ಅವ್ರನ್ನ ಕರೆದು ಮೊದಲು ಮ್ಯೂಸಿಕ್ ಮಾಡೋಣ, ಆಮೇಲೆ ಕತೆ ಮಾಡೋಣ. ಒಂದು ಲೈನ್ ನನ್ನ ಹತ್ರ ಇತ್ತು. ಆ ಲೈನನ್ನು ಹೇಳಿ ಇದಕ್ಕೆ 6 ಅದ್ಭುತವಾದ ಹಾಡುಗಳ ಅವಶ್ಯಕತೆ ಇದೆ ಅಂತ ಕಂಪೋಸಿಂಗ್ ಶುರು ಮಾಡಿದ್ವಿ.
ಫಸ್ಟ್ ಕಂಪೋಸ್ ಮಾಡಿದ ಹಾಡು ನಡಿ ನಡಿ ಎಂದು ಹೀಗೆ ಅಂತ. ಅದು ಭಾಳ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದನ್ನು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ. ಸೊ ಈ ಹಾಡು, ಈ ಪರ್ಟಿಕ್ಯುಲರ್ ಹಾಡು, ಇದು ಏನಾಗುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಈ ಹಾಡನ್ನು ಮಾಡಬೇಕು ಅಂತ ಅವ್ರಿಗೊಂದು ರಾಣಿ ಸೆಲ್ವಿಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ವೆಂಟೈನ್ಸ್ ಅನ್ನೋ ಒಂದು ಕತೆ ಹೇಳಿದೆ. ಆ ಕತೆ ಏನು ಅಂದರೆ, ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕ ತನ್ನ ರಾಣಿ ಸೆಲ್ವಿಕನ್ನು ಅಪಾರವಾಗಿ ಪ್ರೀತಿ ಮಾಡ್ತಾ ಇರ್ತಾನೆ, ಒನ್ ವೇ. ಯಾಕೆಂದರೆ ಅವಳು ರಾಣಿ, ಇವನು ಸೈನಿಕ. ಅವಳ ಪ್ರೀತಿನ ಅವಳಿಗೆ ಹೇಳ್ಕೊಳ್ಳೋಕ್ಕೆ ಆಗದೆ, ಹೇಳೋ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ತಾರೆ. ಆ ಜರ್ಮನ್ರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ. ರಾಣಿಗೆ ಮತ್ತೆ ತನ್ನ ಕಿರೀಟನ ತಂದುಕೊಡ್ತಾನೆ. ಆ ಹೋರಾಟ, ಆ ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ. ಆಗ ಅವಳು ಒಂದು ರಕ್ತದಲ್ಲಿ ಲೆಟರ್ ಬರೆದು ಕಳಿಸ್ತಾನೆ, ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಈ ಕಥೆನ ಹೇಳಿ ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಪ್ಲೀಸ್ ಬನ್ನಿ. ಈ ಹಾಡು ಚಿತ್ರದ ಓಟಕ್ಕೆ ಬಹಳ ಮುಖ್ಯವಾದ ಹಾಡು. ಸೊ ಕಂಪೋಸ್ ಮಾಡುವಾಗ, ಕತೆ ಹೇಳಿದಾಗ ನಿಮಗೇನು ಅನ್ನಿಸ್ತು? ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾಗಣ್ಣ ಅವರು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ. ಇದ್ರ ಜೊತೆಗೆ ಇವರು ಕತೆ ಹೇಳೋಂಥ ರೀತಿ, ಒಬ್ಬ ರಾಜ ರಾಣಿ ಕತೆ ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಇವರು ಹೇಳಿದಂಥ ರೀತಿಯಲ್ಲೇ ನನಗೆ ಸಿಚುವೇಶನ್ನ ಹೇಳಿದಾಗ ನಮ್ಮ ಮ್ಯೂಸಿಷಿಯನ್ಸ್ ಜೊತೆಲಿ ಕೂತ್ಕೊಂಡು, ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆನ ಒಂದು ಹಾಡಲ್ಲಿ ಹೇಳಬೇಕು ಅಂತ ನಾವು ಹೊರಟಾಗ ಆದಂಥ ಒಂದು ಒಂದೇ ಎಳೆಯಲ್ಲಿ ಈ ಟ್ಯೂನು ಬಂತು. ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಲಿರಿಕ್ ರೈಟ್ರು, ನಮ್ಮ ಗೆಳೆಯರು ಕವಿರಾಜ್ ಅವರು, ಅವನು ಸಂಜು ಅವಳು ಗೀತಾ ಅನ್ನೋ ಒಂದು ಲೈನ್ನ ಕೊಟ್ಬಿಡ್ತಾರೆ. ಆ ಲೈನ್ ಜೊತೆನೇ ಸಂಗೀತ, ಆಮೇಲೆ ನಮ್ಮ ಗಿಟಾರಿಸ್ಟು, ರಿದಮಿಸ್ಟು ಎಲ್ಲ ಸೇರಿಕೊಂಡು ಅವನು ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ. ಸೂಪರ್ ಫಿಕ್ಸ್ ಈ ಟ್ಯೂನ್ ಅಂತ ನಾಗಣ್ಣವರು ಒಂದೇ ಮಾತು ಹೇಳ್ತಾರೆ. ಇವರ ಒಂದು ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಯಾವ ಡೈರೆಕ್ಟ್ರನ್ನ ಒಂದೇ ಸರ್ತಿಗೆ ಟ್ಯೂನ್ನ ಓಕೆ ಮಾಡಲ್ಲ, ಆಗಲ್ಲ. ಇಷ್ಟು ಜನ ಇಷ್ಟಪಡುವಂಥ ಟ್ಯೂನ್ನ, ಅವ್ರ ಸಿನಿಮಾಗೆ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ. ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್. ಇಷ್ಟೇ ಹೇಳ್ತೀನಿ, ಇನ್ನೇನು ಹೇಳೋದು. ಇದಕ್ಕೆ ಒಂದು ಅರ್ಜುನ್ ಜನ್ಯ ಯಾವಾಗಲೂ ಹೇಳೋರು, ಅಮರ್ ಮತ್ತು ಶ್ರೀಕೃಷ್ಣ@gmail.com ಕಂಪೋಸ್ ಮಾಡುವಾಗ ನನಗೆ ಯಾವ ಡೈರೆಕ್ಟರ್ ಬಂದರೂ ಟೆನ್ಷನ್ ಆಗೋಲ್ಲ ಕಂಪೋಸಿಂಗ್ಗೆ. ನೀನು ಪ್ರೇಮ್ ಬಂದುಬಿಟ್ರೆ ನಿದ್ದೆನೇ ಬರೋಲ್ಲ, ರಾತೆಲ್ಲ ನಿದ್ದೆ ಮಾಡಿಲ್ಲ ಅಂತ. ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ನಮ್ಮ ಶ್ರೀಧರ್ ಅವರು ನಮ್ಮಿಂದ ತಗೊಳ್ಳದೆ ಭಾಳ ಸಂತೋಷವಾಗಿ, ಒಂದು ಟ್ಯೂನ್ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದನ್ನು ನಾನು ಒಂದು ವೀಡಿಯೋ ಮೂಲಕ ಆಮೇಲೆ ತೋರಿಸ್ತೀನಿ. ಜೊತೆಗೆ ಈ ಹಾಡನ್ನು ಕಂಪೋಸ್ ಮಾಡಬೇಕು ಅಂದರೆ ನಮಗೆ ರಾಜ್ ಕಪೂರ್ ಸರ್ ಇನ್ಸ್ಪಿರೇಷನ್ನು. ಅವರು ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಎಲ್ಲ ಮ್ಯೂಸಿಷಿಯನ್ಸ್ನ ಕರೆಸಿ ನಮಗನ್ಸಿದ್ದನ್ನು ಅಲ್ಲೇ ಪ್ಲೇ ಮಾಡಬೇಕು ಅವರು. ಆ ಥರ ಕಂಪೋಸ್ ಮಾಡ್ತಿದ್ರು ರಾಜ್ ಕಪೂರ್ ಅವರು ಅಂತ ನಾವು ಕೇಳಿದ ಕತೆ. ಸೊ ಈ ಪ್ಯಾಟ್ರನಲ್ಲಿ ಆಗಬೇಕು ಈ ಸಾಂಗು. ಯಾಕೆಂದರೆ ಇದರಲ್ಲಿ ಒಂದು ರಿದಮ್ ಸೆಕ್ಷನ್, ಒಂದು ಸ್ಟ್ರಿಂಗ್ ಸೆಕ್ಷನ್, ಒಂದು ಬ್ರಾಸ್ ಸೆಕ್ಷನ್, ಒಂದು ಕೋರಸ್ ಸೆಕ್ಷನ್ ಎಲ್ಲವೂ ಇನ್ಕ್ಲೂಡ್ ಆಗಿದೆ. ಸೊ ನಾವು ಮ್ಯೂಸಿಕ್ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ ಇಟ್ ಹ್ಯಾಸ್ 100 ಪೀಸ್ ಆರ್ಕೆಸ್ಟ್ರಾ. 100 ಪೀಸ್ ಆರ್ಕೆಸ್ಟ್ರಾ ಮಾಡೋದು ಬಹಳ ಕಷ್ಟ. ಸೊ ಹಾಗಾಗಿ ಎಲ್ಲ ಮ್ಯೂಸಿಷಿಯನ್ಸ್ನ ಒಂದು ಜಾಮ್ ರೂಮ್ ಕರೆಸಿ, ನಮ್ಮ ಕವಿರಾಜ್ ಅವ್ರನ್ನ ಕರೆಸಿ, ಕವಿಗಳೇ ಬನ್ನಿ, ಇದಕ್ಕೆ ಕಥೆಯನ್ನು ಹೇಳುವ ಹಾಡಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು, ಇವರೆಲ್ಲ ಇಲ್ಲಿ ಬೆಂಗಳೂರಲ್ಲಿದ್ದರೆ ಸಿಗಲ್ಲ ಅಂದ್ಬಿಟ್ಟು HD ಕೋಟೆಯಲ್ಲಿ ನನ್ನ ಫ್ರೆಂಡೊಂದು ರೆಸಾರ್ಟ್ ಇದೆ, ಎಲ್ಲರೂ ರೆಸಾರ್ಟ್ ಕರ್ಕೊಂಡೋಗಿ ಕೂಡಾಕೊಂಡಿದ್ದೆ 2 ದಿನ.
ಸೊ ಅಲ್ಲಿ ಹುಟ್ಟಿದ ಹಾಡಿದು. ಕವಿಗಳೇ, ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಲೈಕ್. ಥ್ಯಾಂಕ್ ಯು. ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಪ್ರಾಜೆಕ್ಟ್ಗಳು ಅವು ಕೇವಲ ಪ್ರಾಜೆಕ್ಟ್ಗಳಲ್ಲ ಅಥವಾ ವಸ್ತುಗಳಲ್ಲ, ವಿಷಯಗಳಲ್ಲ. ಅವಕ್ಕೆಲ್ಲ ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ. ಫಾರ್ ಎಕ್ಸಾಂಪಲ್, ನಾವು ಮೊದಲು ಕೊಂಡ ಸೈಕಲ್ ಆಗಿರ್ಬೋದು, ಅಥವಾ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು, ಅಥವಾ ನಮ್ಮ ಮೊದಲ ಸ್ಯಾಲ್ರಿಯಲ್ಲಿ ಕೊಂಡ್ಕೊಂಡ ಯಾವುದೋ ಒಂದು ವಸ್ತು, ಶರ್ಟು ಅಥವಾ ಶೂಸ್, ಏನೋ ಒಂದು, ಅದು ಒಂದು ಎಮೋಷನ್ ಆಗಿರುತ್ತೆ ನಮಗೆ, ಕೇವಲ ವಸ್ತುಗಳಾಗಿರಲ್ಲ ಅವು. ಅದೇ ಥರ ಸಂಜು ವೆಟ್ಸ್ ಗೀತಾ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ, ಅದೊಂದು ಎಮೋಷನ್ ನಮಗೆ ಅದು. ಹಾಗಾಗಿ ಬಹಳಷ್ಟು ಜನರಿಗೆ, ತುಂಬ ಜನರಿಗೆ ಸಂಜು ವೆಟ್ಸ್ ಗೀತಾ ಒಂದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್. ನಮ್ಮ ತಂಡದಿಂದ ಹೊರಗೂ ಕೂಡ ಈ ಮಾತು ನಾನು ಕೇಳಿದ್ದೀನಿ. ಹಾಗೆ ಎರಡನೇ ಪಾರ್ಟ್ ಮಾಡಬೇಕು ಅಂದಾಗ, ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟ ಹಿಟ್ಟಾಗಿತ್ತು. ಎರಡನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮಗೆ ಬಂದಿದ್ದ ಆ ಸವಾಲು, ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ. ಶ್ರೀಧರ್ ಸರ್ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇವ್ರು ಹೇಳ್ದಂಗೆ ನಾವು HD ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ. ಆ ರೆಸಾರ್ಟ್ ನಾವಿದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ. ಅಲ್ಲಿ ಹುಲಿ ಅಷ್ಟು ಒಂದು ಏಕಾಂತವನ್ನು ನಮಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ. ಆ್ಯಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತು, ಬಹುಶಃ ನಾಗಶೇಖರ್ ಅವರ ಅರಮನೆಯಿಂದ ಶುರುವಾಗಿ ಅದರಲ್ಲಿ 1-2 ಹಾಡು ಬರ್ದಿಲ್ಲ. ಸಂಜು ವೆಟ್ಸ್ ಗೀತದಲ್ಲಿ ಒಂದು ಹಾಡು ಬರ್ದಿಲ್ಲ. ಅದು ಬಿಟ್ಟರೆ ಅವರು 7-8 ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀನಿ. ಅದೊಂದು ಬಾಂಡಿಂಗ್, ಹೇಳದೇ ಗೊತ್ತಾಗುವಂಥ ಹಾಡು ಬರೀರಿ ಅಂದರೆ ನಾಗಶೇಖರ್ ಅವರ ತಲೆ ಏನಿರುತ್ತೆ, ಅವ್ರಿಗೆ ಏನು ಬೇಕು ಅನ್ನೋ ಅದು ಆಟೋಮೆಟಿಕ್ಕಾಗಿ ಸಿಸ್ಟಮಲ್ಲಿ ಅವರ ಆ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ. ನಮಗೆ ಅವರಿಗೂ ಅಷ್ಟೇ, ನಮ್ಮ ಹತ್ರ ಹಾಡು ಬರೆಸ್ಬೇಕಾದ್ರೆ ಏನು ಬರೀತಾರೆ ಅನ್ನೋದು ಮೋಸ್ಟ್ಲಿ ಅವರಿಗೂ ಗೊತ್ತಿರುತ್ತೆ. ಆ ಮಟ್ಟದ ಒಂದು ಬಾಂಧವ್ಯ, ಅದೇ ಹೇಳಿದ್ದು. ಒಟ್ಟಿನಲ್ಲಿ ಸಂಜು ವೆಟ್ಸ್ ಗೀತದಿಂದ ಶುರುವಾಗಿದ್ದು ಒಂದು ರಿಲೇಷನ್ಶಿಪ್, ಒಂದು ಎಮೋಷನ್ ಲೆವೆಲಿಗೆ ಇವಾಗ ಇದೆ. ಹಾಗಾಗಿ ಈ ಸಿನಿಮಾಗೆ ಖಂಡಿತವಾಗಿ ಬಹಳ ಹೃದಯದಿಂದ ಕೆಲಸ ಆಗಿರುತ್ತೆ ಎಲ್ಲರದ್ದು. ಹಾಗಾಗಿ ಅದ್ರ ರಿಸಲ್ಟ್ ಹಾಡುಗಳಲ್ಲಿ ನಿಮ್ಗೆ ಕೇಳಿಸುತ್ತೆ. ನಾವು ಅಂದ್ಕೊಂಡಿದ್ದು ಒಂದೇ, ಸಂಜು ಮತ್ತು ಗೀತಾ ಬರೆದಾಗಲೂ ತುಂಬ ಸಿಂಪಲ್, ಡೆಡ್ ಸಿಂಪಲ್ ಮಾತುಗಳೇ ಹಾಡಾಗಬೇಕು. ಇಲ್ಲಿ ನನ್ನ ಪಾಂಡಿತ್ಯ, ನನಗೇನು ಸಾಹಿತ್ಯ ಬರುತ್ತೆ, ನಾನೆಷ್ಟು ಬುಕ್ ಓದ್ಕೊಂಡಿದ್ದೀನಿ ಅದನ್ನು ಬರೆಯೋಕ್ಕೆ ಹೋಗೋದಲ್ಲ. ಸಂಜು ಮತ್ತು ಗೀತಾ ಅಂತ ಫಸ್ಟ್ ಹಾಡು ಬರೆದಾಗ ತುಂಬ ಜನ ಹೇಳಿದ್ರು, ಮತ್ತು ಅಂತ ಯಾಕೆ ಬೆಳೆಸ್ತೀರಾ? ಅದು ತುಂಬ ಜನ ಅನ್ನೋದಕ್ಕಿಂತ ನಾನು ಅವಾಗ ಆಗ್ರೋ ಕೆಮಿಕಲ್ಸ್ ಅಂತ ಕಂಪ್ನಿಗೆ ದಾವಣಗೆರೆಯಲ್ಲಿ ಸ್ಟೇಜ್ ಶೋ ಡೈರೆಕ್ಟ್ ಮಾಡ್ತಾಯಿದ್ದೆ. ಇವರು ನನಗೆ ಹೇಳಿದ್ರು, ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಕವಿಗಳೇ ಫಿಕ್ಸ್ ಮಾಡಿದ್ನ ಅಂದೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ, ಅವರನ್ನು ನೆನೆಸ್ಕೋಬೇಕು ನಾನು ಈ ವೇದಿಕೆಯಲ್ಲಿ. ರವಿ ಬೆಳಗೆರೆ ಸರ್ ಫೋನ್ ಬಂತು. ಇದ್ಯಾಕೆ ಇವ್ರು ಫೋನ್ ಮಾಡ್ತಾರೆ ಬಿಟ್ಟು, ಸರ್ ಹೇಳಿ ಅಂದೆ. ಅದೇನೋ ಅದು ಮತ್ತು ಕಿತ್ತಾಕು, ಬಾಕಿ ಎಲ್ಲ ಚೆನ್ನಾಗಿದೆ ಅಂದರು. ಸೊ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನನ್ನ ಫ್ರೆಂಡ್, ಮೈ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಕಿಟ್ಟಿ ಸರ್, ಪ್ಲೀಸ್ ಬನ್ನಿ. ಹಾಗೆ ನನ್ನ ಬರವಣಿಗೆಯ ಸ್ನೇಹಿತ ಮಿಲನ್ ಧರ್ಮಸೇನ್, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು. ಈ ಹಾಡಿನ ಯಾವ ಒಂದು ಸೌಂಡನ್ನು ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದೆ, ನನಗೆ ಒಂದು ಟೈಕೋ ಅಂತ ಒಂದು ನೋಡಿದ್ರೆ ಆ ದೊಡ್ಡ ಡೋಲು, ಅದು ಬಾಹುಬಲಿ ನುಡಿಸ್ತವರೇ ಬೇಕು ಅಂತ ಕರೆಸಿ ಮಾಡಿಸಿದ್ವಿ. ಸೊ ಇಡೀ ಸಾಂಗನ್ನು ಅರೇಂಜ್ ಮಾಡಿದ ಸುಧಾಕರ್ ಅಂತ ಚೆನ್ನೈ ಅವರು ತುಂಬ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಆಗಲೇ ನಾನೆಲ್ಲ ವಾಯಲಿನಿಸ್ಟ್ಗಳು, ಇಟ್ಸ್ ಎ ವಂಡರ್ಫುಲ್ ಟೀಮ್, ನಾನೆಲ್ಲ ಸಿನಿಮಾಗೆ ಅವರೇ ನುಡಿಸೋದು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈಗ ಇನ್ನೊಂದು ಹೇಳಬೇಕು. ಸ್ವಿಟ್ಜರ್ಲ್ಯಾಂಡಲ್ಲಿ ನಾನು ಒಂದು ಪ್ರೋಗ್ರಾಮ್ ಹಾಕ್ಬಿಟ್ಟೆ ಸಾಂಗಿಗೆ ಅಂತ. ಎಲ್ಲವೂ ಹೊಸ ಲೊಕೇಶನ್ಸು, ಯಾರೂ ನೋಡಿಲ್ಲ. ಜುಂಗ್ಫ್ರೋ ಅಂತ ಹಾಕ್ದೆ ಫಸ್ಟು. ಜುಂಗ್ಫ್ರೋ ಈಸ್ ಟೂ ಕೋಲ್ಡ್, -12 ಡಿಗ್ರೀಸ್. ಓಕೆ, ಪರವಾಗಿಲ್ಲ. ಅದೇ ಥರದ್ದು ಮ್ಯಾಚ್ ಆಗೋದು ಇನ್ನೊಂದು ಜಾಗ, ಗ್ಲೇಸಿಯರ್ ಅಂತ. ಈ ಸಾಂಗನ್ನು ಜುಂಗ್ಫ್ರೋ ಮತ್ತು ಗ್ಲೇಸಿಯರ್ 2 ಸ್ವಿಟ್ಜರ್ಲ್ಯಾಂಡ್ ಪ್ಲೇಸ್ಗಳನ್ನ ತೆಗೆದಿದ್ದೀವಿ. ಜೊತೆಗೆ ಇನ್ನೊಂದು ಆಗೋಯ್ತು, ನಾನೊಂದು ಫಾಲ್ಸ್ ನೋಡ್ಬಿಟ್ಟೆ, ರೈನ್ ಫಾಲ್ಸ್ ಅಂತ. ಇಟ್ ಈಸ್ ಎ ಬಾರ್ಡರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಜರ್ಮನಿ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ ಸಾಕಷ್ಟು ಜನ ಯಾಕೆ ಇದನ್ನು ನೋಡೋಕ್ಕಾಗಲ್ಲ ಫಾಲ್ಸ್ನ ಅಂದರೆ, ಅಲ್ಲಿ ಜರ್ಮನ್ಸ್ ಪರ್ಮಿಷನ್ ಕೊಡಲ್ಲ. ಶಕ್ತಿ ಅಂದ್ಬಿಟ್ಟು ನಮಗೆ ಶಕ್ತಿಬಾಯಿ ಕೋಆರ್ಡಿನೇಟ್ ಮಾಡಿದ್ದು. ಬೆಳಗ್ಗೆ 10 ಗಂಟೆಗೆ ಹೋಗಿ ನಿಂತ್ಕೊಂಡೆ ನಾನು. ನಾವಿದ್ದ ಜಾಗದಿಂದ 3:15 ಗಂಟೆ ಜರ್ನಿ ಇತ್ತು. ಎಲ್ಲರೂ 5:30-6 ಗಂಟೆಗೆ ಹೊರಡಿಸ್ಬಿಡ್ತಿದ್ದೆ ಎಲ್ಲರೂ.
ಸೊ ಪ್ರೊಡ್ಯೂಸರು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಿದ್ರು ಪಾಪ. 4 ಗಂಟೆಗೆ ಎದ್ದು ಎಲ್ಲರೂ ಹೊರಡಿಸೋರು. ಐ ಥ್ಯಾಂಕ್ ಹಿಮ್. ಸೊ ಇಲ್ಲಿ ಈಗ ಮೇಜರ್ ಪ್ರಾಬ್ಲಮ್ ಏನಾಯಿತು, ನಾನು ಹೋಗಿ ನೋಡಿದೆ ಫಾಲ್ಸ್ನ. ನನಗಿರೋದು ಪರ್ಮಿಷನ್ನು ತೋರಿಸ್ತೀನಿ ಇವಾಗ ಸಾಂಗಲ್ಲಿ. ಸ್ವಿಟ್ಜರ್ಲ್ಯಾಂಡು ಬ್ರಿಡ್ಜ್ ಮೇಲಿದೆ, ನನಗೆ ಬೇಕಾಗಿರೋದು ಕೆಳಗಡೆ, ಇಲ್ಲಿ ಬೇಕು ಅಂತ. ಇದು ಜರ್ಮನ್ಸು ಆಗಲ್ಲ ಅಂದರು. ಸರಿ, ಸತ್ಯಗಿರಿ ಅವ್ರಿಗೆ ಹೇಳಿದೆ 4 ಶಾಟ್ ತೆಗಿತಾರೆ ಬರ್ತೀನಿ ನಾನು. ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತಿದ್ರಿಂದ ಹೆಲ್ಪ್ ಆಯಿತು. ಆ ಜರ್ಮನ್ ಕೌನ್ಸಿಲೇಟ್ಗೆ ಹೋಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದೆ ಚೆನ್ನಾಗಿಯೇ. ಸರ್, ಇಫ್ ಐ ಕಾಂಟ್ ಶೂಟ್ ಯು ಐ ವಿಲ್ ಬಿ ಲೂಸಿಂಗ್ ಅರೌಂಡ್ 1 crore of rupees ಸರ್, ಇಂಡಿಯನ್ ರುಪೀಸ್ ಅಂತ ಸ್ವಲ್ಪ ಮುಖ ಸಪ್ಪು ಮಾಡ್ಕೊಂಡು ಹೇಳಿದ ತಕ್ಷಣ ಅಯ್ಯೋ ನೀನು ಹೇಳ್ಬೇಡ ಅಂದ ಅವನು. ಇಫ್ ನಾಟ್ ಕ್ರೈ, ನಾನು ಕೊಡ್ತೀನಿ ಕೊಡ್ರಪ್ಪ ಪೇಪರ್ ಅಂದ್ಬಿಟ್ಟು ಅಲ್ಲೇ ಸೀಲ್ ಹೊಡೆದು ಕೊಟ್ಟರು. ಲಕ್ಕಿಲಿ ಏನಾಗಿತ್ತು, ಅದಾಗಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ, ನಾನು ಹೋಗಿ ಬರೋಷ್ಟಕ್ಕೆ 1 hour ಆಗಿತ್ತು. ನಾನು ನೋಡಿದಾಗ ಬೆಳಿಗ್ಗೆ ಫಾಲ್ಸು ನೀರು ಇರ್ತಿರಲಿಲ್ಲ. ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನೇಚರ್. ಸೂರ್ಯ ಓಪನ್ ಆಗಿಬಿಟ್ಟು 10:30ಗೆ ಕರೆಕ್ಟಾಗಿ 11 ಗಂಟೆಗೆ ಶಾರ್ಟ್ ಇಟ್ವಿ. ಐಸೆಲ್ಲ ಕರಗಿ ನೀರಾಗಿ ಬರೋಕ್ಕೆ ಶುರುವಾಯಿತು. ವಾಟರ್ ಫೋರ್ಸ್ ಜಾಸ್ತಿ ಆಯಿತು. ಸೊ ವಿ ಗಾಟ್ ಬ್ಯೂಟಿಫುಲ್ ಶಾರ್ಟ್ಸ್. ಸೊ ಐ ಥ್ಯಾಂಕ್ ದಟ್ ಜರ್ಮನ್ ಕೌನ್ಸಿಲೇಟ್ ಆಫೀಸರ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ರಚಿತಾ ಆ್ಯಂಡ್ ಕಿಟ್ಟಪ್ಪ ಅವರು ಪಾಪಚ್ಚೆ ಇಡೀ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ರಚಿತಾ ಫಾರ್ ದ್ಯಾಟ್. ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ, ಫುಲ್ ಆಫ್ ಐಸ್. ಆದರೆ 2 ಕಾಸ್ಟ್ಯೂಮ್ ಚೇಂಜ್ ಇದೆ. ಏನು ಮಾಡೋದು ಒಂದು ಎಲ್ಲೋ ಒಂದು ಕಡೆ ಮಾಡ್ಕೊಂಬರ್ತೀನಿ, ಯು ಡೋಂಟ್ ವರಿ. ಜೊತೆಗೆ ಚಳಿ -6 degrees ಶೂಟ್ ಮಾಡಿದ್ದು ಫುಲ್ ಡೇ. ಸೊ ಕಿಟ್ಟಪ್ಪ ಆ್ಯಂಡ್ ರಚಿತ್, ಐ ಥ್ಯಾಂಕ್ ಯು ಫ್ರಮ್ ಯು. ಆ್ಯಂಡ್ ನಾನು ಸ್ವಲ್ಪ ತೀಟೆ ಮಾಡೋದು ಜಾಸ್ತಿ, ನಿಮಗೆಲ್ಲ ಗೊತ್ತು. ಈ ತೀಟೆಗಳನ್ನ ಸಹಿಸ್ಕೊಳ್ಳೋದು ನಾನಿಬ್ಬರು ಫ್ರೆಂಡ್ಸ್ ಎಲ್ಲ. ಅವರು ನನಗಿಂತ ದೊಡ್ಡವರು. ನಮ್ಮ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಅವರು ದಯವಿಟ್ಟು ಬರಬೇಕು. ಕಂಪೋಸ್ ಮಾಡೋಕ್ಕಿಂತ ಮುಂಚೆ ನನ್ನೊಂದು ಸೆಂಟಿಮೆಂಟ್ ಇದೆ. ಇವತ್ತು ಉಪ್ಪಿ ಸರ್ ಮುಂದೆ ಅದನ್ನು ನಾನು ಶೇರ್ ಮಾಡ್ಕೋತೀನಿ. ಕಂಪೋಸಿಂಗ್ ಹೊರಟ್ರೆ ಯಾವುದೇ ಸಾಂಗ್ ಆಗಲಿ, ಯಾವುದೇ ಸಿನಿಮಾ ಆಗಲಿ, ನಾನು ಫಸ್ಟ್ ಕೇಳ್ಕೊಂಡು ಹೋಗೋ ಹಾಡು ಮ್ಯೂಸಿಕ್ ಡೈರೆಕ್ಟರ್ ಮನೆವರೆಗೂ ಓ ಗುಲಾಬಿಯೇ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಇನ್ಸ್ಪಿರೇಷನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಎನರ್ಜಿ ಸರ್. ವಿ ಹ್ಯಾವ್ ಲರ್ನ್ ಫ್ರಮ್ ಯು. ನಾವು ಕಲ್ತಿರೋದೇ ನಿಮ್ಮಿಂದ ಸಾಂಗ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಈಗ ಉಪ್ಪಿ ಸರ್ ಮತ್ತು ನಮ್ಮ ಮಂಜುನಾಥ್ ಸಾಹೇಬ್ರು IAS ಆಫೀಸರ್, ಕಮಿಷನರ್ ಲ್ಯಾಂಡ್ ಸರ್ವೆ, ಇಬ್ಬರು ವೇದಿಕೆ ಮೇಲೆ ಬನ್ನಿ. ಸಂಜು ವೆಡ್ಸ್ ಗೀತಾ ಪಾರ್ಟ್ 2. ಏನು ಹಾಡು? ಅವನು ಸಂಜು ಅವಳು ಗೀತಾ. ಅವನು ಸಂಜು ಅವಳು ಗೀತಾ ಸಾಂಗ್ ಲಾಂಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪಿ ಸರ್ ಫಾರ್ ಲಾಂಚಿಂಗ್. ಸೊ ಭಾಳ ದೊಡ್ಡ ಮಟ್ಟದ ಖರ್ಚನ್ನು ಹಾಕಿ ಮಾಡಿರುವಂಥ ಚಲವಾದಿ ಕುಮಾರ್ ಅವರು, ನಮ್ಮ ಪ್ರೊಡ್ಯೂಸರ್, ಅವರನ್ನು ಸ್ಟೇಜಿಗೆ ಕರಿತೀನಿ. ಹಾಗೆ ಆ ಚಳಿಯಲ್ಲಿ ಇಡೀ ಸಿನಿಮಾ ಕಷ್ಟಪಟ್ಟು ಕೆಲಸ ಮಾಡಿರೋ ನಮ್ಮ ಹೀರೋ ಶ್ರೀನಗರ್ ಕಿಟ್ಟಿ ಬನ್ನಿ. ಹಾಗೆ ಉಪ್ಪಿ ಸರ್ ಮತ್ತು ಮಂಜುನಾಥ್ ಸಾಹೇಬ್ರನ್ನ ಇಬ್ಬರನ್ನು ಸ್ಟೇಜ್ ಮೇಲೆ ಕರೀತೀನಿ. ಎಲ್ರಿಗೂ ನಮಸ್ಕಾರ. ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ. ಆಮೇಲೆ ಆ ಟೈಟ್ಲಿಗೆ ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ, ಸಂಜು ವೆಡ್ಸ್ ಗೀತಾ ಅನ್ನೋದು. ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು. ನಮ್ಮ ಶ್ರೀನಾಥ್ ಎಲ್ಲಿ ಒಂದು ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾರೆ ಸುಮ್ಮನೆ ಮಾತಾಡ್ತಾ ಇಲ್ಲ ತೋರಿಸಿದ್ದಲ್ಲ, ಒಂದು ಲೈನು ನಂಬಲ್ಲ ನೀವು, ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವರಷ್ಟೇ. ಅರ್ಧ ನಿಮಿಷ ನನಗೆ ಹೆಂಗಾಗೋಯ್ತು ಅಂದರೆ, ಏನ್ರಿ ಇಂಥ ಕಥೆನ ಸಂಜು ವೆಡ್ಸ್ ಗೀತಾ 2 ನಿಜ ಹೇಳ್ತೀನಿ ಅಂದರೆ 100% ಶೂರ್ ಶಾಟ್ ಇಟ್ರಿ ಇದು ಅಂತ ಅವಾಗಲೇ ಹೇಳಿದೆ. ಎಲ್ಲ ನಿಜವಾಗ್ಲೂ ನೀವೆಲ್ಲ ನೋಡ್ರ ಮೇಲೆ ನೀವೇ ಹೇಳ್ತೀರಾ, ಈ ಪಿಕ್ಚರ್ ನೀವು ನೋಡ್ರ ಮೇಲೆ ನೀವು ಹೇಳ್ತೀರಾ. ನನಗೆ ಅನ್ನಿಸ್ತು, ಕೇಳ್ತಿದ್ದಂಗೆ ಅನ್ನಿಸ್ತು, ವಾವ್ ಎಕ್ಸ್ಟ್ರಾಡಿನರಿ ಅನ್ನಿಸ್ತು. ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ. ಮೇಕಿಂಗು ಹಂಗೆ ಇದೆ, ಎಲ್ಲವೂ ಚೆನ್ನಾಗಿದೆ. ನಕ್ಷಕರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಗುರುವೇ. ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಏನು ಆಮೇಲೆ ಮಾತಾಡೋಣ. ಓಕೆ, ಆಲ್ ದ ಬೆಸ್ಟ್ ಸರ್. ತಮಗೂ ಅಷ್ಟೇ ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನವಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಸಂಭ್ರಮಿಸುವಂಥ ತಿಂಗಳಿನಲ್ಲಿ ಅದ್ಭುತವಾದ ಒಂದು ಹಾಡು ಇವತ್ತು ತಮ್ಮ ಮುಂದೆ ಬಿಡುಗಡೆ ಆಗಿದೆ. ನಾವೆಲ್ಲ ನೋಡಿದ್ದೀವಿ.
ಭಾಳ ಕೇಳೋದಕ್ಕೆ ಭಾಳ ಇಂಪಾಗಿದೆ. ಜೊತೆಗೆ ಪಿಕ್ಚರೈಸೇಷನ್ನು ಸಹ ಆ ಸ್ಪಾಟು ಲೊಕೇಶನ್ನು ಎಲ್ಲ ನಿಜವಾಗ್ಲೂ ಅದ್ಭುತವಾಗಿದೆ. ಎಲ್ಲ ಸಾಂಗ್ಸು ಅಷ್ಟೇ ನೀವು ಕೇಳಿಸಿದ್ದೀರ ನನಗೆ. ಹಾಗಾಗಿ ಈ ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾಯಿದೆ ಅಂತ ನೋಡಿದೆ. ಐ ವಿಶ್ ಆಲ್ ದ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ದಿಸ್ ಮೂವಿ ಆಲ್ ದ ಬೆಸ್ಟ್. ಇದು ಯಶಸ್ವಿಯಾಗಿ ಸಿನಿಮಾ ಹೊರಹೊಮ್ಮಲಿ ಅಂತ ಆಶಿಸ್ತಾ ಇದಕ್ಕೆ ಶ್ರಮಪಟ್ಟಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ, ಚಲವಾದಿ ಕುಮಾರ್ ಅವರಿಗೆ, ನಮ್ಮ ನಾಗಶೇಖರ್ ಅವರಿಗೆ, ಮ್ಯೂಸಿಕ್ ಡೈರೆಕ್ಟರ್ ಆದ ಶ್ರೀಧರ್ ಅವರಿಗೆ, ಸೋನು ನಿಗಮ್ ಹಾಡಿರುವಂಥ ಹಾಡು ಮತ್ತು ಕನ್ನಡದಲ್ಲಿ ಕೇಳುವಂಥ ಒಂದು ಅವಕಾಶ. ಸೊ ಮತ್ತು ಸಿನಿಮಾದ ಯಶಸ್ಸು ಆಶಿಸ್ತಾ ಇವತ್ತಿನ ಬರ್ಡೇ ಬಾಯ್ ನಾಗಶೇಖರ್ ಅವ್ರಿಗೂ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸಾಹೇಬ್ರೆ. ಲವ್ ಯು. ಆ್ಯಂಡ್ ಐ ವೆಲ್ಕಮ್ ನಮ್ಮ ಅಧ್ಯಕ್ಷರು, ದಯಮಾಡಿ ಬನ್ನಿ, ಚೇಂಬರ್ ಅಧ್ಯಕ್ಷರು, ಹಾಗೆ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಉಮೇಶ್ ಬನ್ಕರ್ ಅವರು. ಶ್ರೀಧರ್ ಬೈ ಬನ್ನಿ ಮೇಲೆ. ಗೋಕುಲಣ್ಣ, ಸಂಗೀತ ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದಿರಿ, ದಯವಿಟ್ಟು ಬನ್ನಿ. ನಮ್ಮ ಸಿನಿಮಾದ ಎಲ್ಲ ಹಾಡುಗಳನ್ನು ಸಂಗೀತ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಸೊ ವಿ ಆರ್ ಲಾಂಚಿಂಗ್ 3 ಸಾಂಗ್ ಹಾಡಿದ್ದಾರೆ ಸಿನಿಮಾದಲ್ಲಿ. ಈಸ್ ಎ ವಂಡರ್ಫುಲ್ ಸಿಂಗರ್. ಈ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಕನ್ನಡದ ಶ್ರೇಯಾ ಘೋಷಲ್ ಸಂಗೀತ. ಗಾಡ್ ಬ್ಲೆಸ್. ಮೊದಲನೇದಾಗಿ ಕವಿಗಳೇ, ನಮ್ಮ ನಾಗಶೇಖರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಧ್ಯಕ್ಷರೇ. ಭಗವಂತ ನಿಮ್ಮ ಆಯುರಾರೋಗ್ಯ ಸುಖ ಶಾಂತಿ ಕೊಡಲಿ, ಇನ್ನು 10 ಇಂಥ ಸಿನಿಮಾಗಳನ್ನ ಮಾಡಲಿ ಅಂತ ಆಶಿಸ್ತಾ ಈ ಸಿನಿಮಾ ಇದು ಮೂಲ ಕಾರಣ ನಮ್ಮ ಶ್ರೀಧರ್ ಇವರಿಗೆ ಸಂಭ್ರಮ ಕೊಡಲೇಬೇಕು. ಅಲ್ಲ, ನೀವು ಮ್ಯೂಸಿಕ್ ಎಕ್ಸಲೆಂಟ್ ಮಾಡಿದ್ದೀರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಡೈರೆಕ್ಟರ್ ನೀವು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಪ್ರೊಡ್ಯೂಸರು ಕೇಳಿದ್ದನ್ನು ಕೇಳಿದಾಗ ಕೊಟ್ಟಿದ್ದಾರೆ. ಅದಕ್ಕೆ ಈ ಹಾಡು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದರೆ ಉಪೇಂದ್ರ ಸರ್ ಒಪ್ಕೊಂಡ್ಮೇಲೆ ಇದ್ರ ಬಗ್ಗೆ ಮಾತೇ ಇಲ್ಲ. ಈ ಸಿನಿಮಾ ಎಕ್ಸಲೆಂಟ್ ಆಗುತ್ತೆ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬೇಗೆ ಹೈಯೆಸ್ಟ್ ರೆಕಾರ್ಡ್ ಆಗುತ್ತೆ. ನಮ್ಮ ನಾಗಶೇಖರ್ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಭಾಳ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಜನಕ್ಕೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅಂತ ಸಂಪೂರ್ಣ ನಂಬಿಕೆ ಬಂತು ಹಾಡು ನೋಡಿದ ಮೇಲೆ. ಆ ಮೇಕಿಂಗು, ಲೊಕೇಶನ್ಸು, ಆ ಕ್ಯಾಮ್ರಾ ಟೆಕ್ನಿಕಲ್ 100% ಸೌಂಡ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾ ಹಿಟ್ಟಾಗಿರೋ ಸಂಶಯ ಇಲ್ಲ. ಇಡಿದು ಬೇಕು ನಿಮ್ದು ಹಾಕಿದ ದುಡ್ಡುಗಳು 100% ಬರಲಿ. ನಮ್ಮ ಛಲವಾದಿಯವರು ಛಲ ತೋರಿಸ್ಯಾರೆ. ಆ ಛಲ ತೋರಿಸಿ ಸಿನಿಮಾ ಮಾಡಿದ್ದಕ್ಕೆ ಭಗವಂತ ನನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಮತ್ತೊಮ್ಮೆ ನಮ್ಮ ಗೋಕುಲ್ ಫಿಲಮ್ಸ್ ವೆರಿ ಲಕ್ಕಿ ಹ್ಯಾಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ನಮ್ಮ ಕಿಟ್ಟಪ್ಪ ಬಿಡಿ ನಗರಾಗ್ತಾ ಇರ್ತಾರೆ. ಇದು ಮುದ್ದಾಗಿ ಏನು ಸರ್, ಇವಾಗ ಬಿಕಮ್ ಏಜ್ ಒಂದು 15 ವರ್ಷ ಕಡಿಮೆ ಆಗಿಬಿಟ್ಟಿದೆ. ಅದು ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಕಾಣ್ತಾರೆ ಮುದ್ದಾಗಿ. ಈ ಸಿನಿಮಾ ಅಷ್ಟು ಒಳ್ಳೆಯದಾಗಲಿ. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ತುಂಬ ಚೆನ್ನಾಗಿತ್ತು. ಇದು ಇನ್ನೂ ತುಂಬ ಚೆನ್ನಾಗಿದೆ ಅಂತ ನಂಬಿಕೆ ಹಾರೈಸ್ತಾ, ರವಿಶಂಕರ್ ಸತ್ಯ ಹೆಗಡೆ ಅವರು ಇದ್ರೆ ಕರ್ಕೊಬನ್ನಿ. ಸತ್ಯ ಹೆಗಡೆ ಅವರು ಫುಲ್ ಸ್ಕೋರು ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸತ್ಯ ಹೆಗಡೆ ಅವ್ರು ಬರಬೇಕು. ಈಗ ನೆಕ್ಸ್ಟ್ ಬಣ್ಕರ್ ಅವ್ರು ಕೊಡ್ಬೇಕಾ ಸರ್? ಬಣ್ಕರ್ ಸರ್ ಕೊಡಿ. ಆಮೇಲೆ ಅಧ್ಯಕ್ಷರೇ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಮೊದಲನೇ ಎಷ್ಟೊತ್ತು ಹೋದ್ರು ಬಾಗಿಲು ತೆಗಿತಾರೆ. ಅಲ್ಲ ಅವ್ರಿಗೆ ಅವ್ರ ಕಾಟ ತಡ್ಕೊಂಡು ನೀವು ಸಾಕಿದಿರಲ್ಲ, ಅದಕ್ಕೆ ನಿಮ್ಗೆ 2ನೇ ದೊಡ್ಡ ಧನ್ಯವಾದಗಳು. ಅವರು ಒಂಥರ ಛಲವಾದಿ ಅಲ್ವಾ. ಅವ್ರ ಕಷ್ಟ, ಅವ್ರ ಹಠ ಇದೆಲ್ಲ, ಅವ್ರು ತಡ್ಕೊಂಡಿದ್ರು ಸಾಕಿದ್ರಲ್ಲ, ಇಂಥ ಒಂದು ಮಗನ ಪಡೆದಕ್ಕೆ ನೀವು ಧನ್ಯವಾದಗಳು ಹೇಳ್ಕೊಂತೀನಿ. ಅಲ್ಲ, ನಾನು ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಎಷ್ಟೊತ್ತಿಗೆ ಹೋದ್ರು ಬಾಗಿಲು ತೆಗಿತಾರೆ, ಏನು ಮಾಡ್ತಾರೆ. ಥ್ಯಾಂಕ್ ಯು. ಉಮೇಶಣ್ಣ. ಮಾತುಗಾರ ಉಪೇಂದ್ರ ಅವರಿದ್ದಾಗ ನಾನು ಸ್ವಲ್ಪ ಮಾತನ್ನ ಕಡಿಮೆ ಆಡ್ತೀನಿ. ಯಾಕಂದರೆ ನೀವು ಮಾತಾಡೋದ್ಮೇಲೆ ಮುಗ್ದೈತೆ, ಯಾವುದಕ್ಕೂ ಅರ್ಥ ಇರೋಲ್ಲ. ಆದರೆ ನಾನು ಮಾತಾಡಿದ್ರೆ ಅರ್ಥ ಇರೋಲ್ಲ. ನಾನು ಇವತ್ತಿನ ಕೇಂದ್ರ ಬಿಂದು ಶ್ರೀಧರ್ ಸಂಭ್ರಮ್. ನನಗೆ ಜಗ್ಗೇಶ್ ಅವರು ನಾನು ಮಾತಾಡೋ ಹೋಗೋ ಒಂದು ಮಾತು ಹೇಳಿದರು. ನಾನು ಸ್ನಾನ ಮಾಡ್ತಾಯಿದ್ದೆ. ಸ್ನಾನ ಮಾಡೋ ಟೈಮಲ್ಲಿ ಅಲ್ಲಿ ಸಾಂಗ್ ಓಪನ್ ಆಯಿತು, ಸಂಜು ಮತ್ತು ಗೀತಾ ಅಂತ ಬಂತು. ಹಂಗೆ ನಿಲ್ಲಿಸ್ಬಿಟ್ಟು ನನ್ನ ಹೆಂಡ್ತಿನ ಕರೆದ್ಬಿಟ್ಟು ಯಾವ ಸಿನಿಮಾದೇ ಇದು ಸಾಂಗು ಅಂತೆ. ಇನ್ನೂ ರಿಲೀಸ್ ಆಗಿಲ್ಲ, ಸಂಜು ವೆಡ್ಸ್ ಗೀತಾ ಸಿನಿಮಾದಂತೆ ಅಂದ ತಕ್ಷಣ 100ಕ್ಕೆ 100 ಭಾಗ ಈ ಸಿನಿಮಾ ಸಕ್ಸಸ್ಸು ಅಂತ ಅವ್ರು ಹೇಳಿದ್ರಂತೆ. ಅದನ್ನು ನನಗೆ ಅವ್ರು ಹೇಳಿದರು. ಈಗ ಉಪೇಂದ್ರ ಅವ್ರು ಹೇಳಿದ್ರು ಅಂದ್ರೆ ಮುಗಿದೋಯ್ತು. 2 ಸೂಪರ್ ಡೂಪರ್ ಹಿಟ್ ಆಗಲೇಬೇಕು. ಜೊತೆಯಲ್ಲಿ ಅಮ್ಮ, ನಿಮ್ಗಳಿಗೆ ಮೈಸೂರಲ್ಲಿ ಹೇಳಿದ್ದೆ ಅಂತ ಕಾಣಿಸ್ತದಲ್ಲ, ಹೇಳಿದೆ ತಾನೇ? ಮೊದಲು ನಿಮ್ಮಿಬ್ಬರಿಗೂ ರಾಷ್ಟ್ರಪತಿಗಳಿಗೆ ಕಾಗದ ಬರೆದು ಇಂಥ ಮಗನ್ನ ಎತ್ಬಿಟ್ಟು ಇನ್ನೂ ಹಿಂಗಿದಿರಲ್ಲ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಡಿಸ್ಬೇಕಮ್ಮ. ಎಲ್ಲೋದ್ರೂ ಇದೆ ನೋಡ್ರಿ, ಓಪನ್ ಆಗಿ ಹೇಳ್ತಾರೆ, ಎಷ್ಟೊತ್ತಿಗೆ ಬಂದರೂ ಬಾಗಿಲು ತೆಗಿತಾರೆ ಅಂತ. ಇದನ್ನು ನನಗೊಂದು ಮೈಸೂರಲ್ಲಿ ನಿಮ್ಮ ಮುಂದೆನೇ 100 ಸಾರಿ ಹೇಳಿದ್ದ. ಇರಲಿ, ಅವನನ್ನು ಸಹಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಮಿಬ್ಬರು ಪಾದ ಚರಣಗಳಿಗೆ ನಮಸ್ಕರಿಸ್ತಾ
ಕಿಟ್ಟಪ್ಪನ ಓಪನಿಂಗಲ್ಲಿ ಅವ್ರು ಇನ್ನೂ ಸೀರಿಯಲಲ್ಲಿದ್ದರು. ಸಿನಿಮಾ ಮಾಡಬೇಕು ಅಂತ ಹೇಳಿ ಗಾಂಧಿನಗರ ಹೋಟ್ಲಲ್ಲಿ ರೂಮ್ ಹಾಕಿ ಸಾಯಿ ಪ್ರಕಾಶ್ ಅವ್ರನ್ನ ಕರೆದು ಒಂದು ತೆಲುಗು ಪಿಕ್ಚರ್ನು ತೋರಿಸಿ ಅವತ್ತು ಮಾಡಬೇಕು ಅಂತಿದ್ದಿದ್ದು, ಅದನ್ನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಬೇರೆ ಮಾಡಿದ್ವಿ, ಅದು ಬೇರೆ ಮಾತು. ಆದರೆ ಅಂಥ ಒಂದು ವ್ಯವಸ್ಥೆಯನ್ನು ಪಾಪ ನೀನು ಜ್ಞಾಪಿಸ್ಕೊತ ಇದ್ರು, ಬಾರಪ್ಪ ಬರೇ ಉಪ್ಪಿ ಸರ್ ಜ್ಞಾಪಿಸ್ಕೊತ ಇದ್ರು, ಬಾರ ಕಿಟಪ್ಪ ಜ್ಞಾಪಿಸ್ಕೊಳ್ಳೋದು ಬೇರೆ. ಇವರೇ ಇಡೀ ತಂಡ. ನಾನು ಇದೇ ಈ ಶ್ರೀನಾಥ ಲಾಸ್ಟ್ ಟೈಮ್ ಎಷ್ಟು ದಿವಸ ಆಯ್ತಪ್ಪ ಇಲ್ಲಿ ಬಂದು ಫಂಕ್ಷನ್ಗೆ ಬಂದು 1 ವಾರ 8 ದಿವಸದ ಕೆಳಗಡೆ ಈಗೇನು ಸಾಂಗ್ ತೋರಿಸಿದ್ರಲ್ಲ ಅದನ್ನು ಅವನು ಆಲ್ರೆಡಿ ತೋರಿಸ್ಬಿಟ್ಟಿದ್ದ ನನಗೆ. ಅದನ್ನು ನೋಡಿಬಿಟ್ಟು ನಾನು ಕಿಟಪ್ಪೂರ್ಗೂ ಹೇಳಿದ್ದೆ, ನಿನಗೂ ಹೇಳಿದ್ದೆ. ಏನಂತ, ಈ ಸಾಂಗು ನಾನು ನೋಡಿದ್ನಪ್ಪ, ಇನ್ನು ದೊಡ್ಡ ಸ್ಕ್ರೀನ್ ಇಲ್ಲೇ ಹಿಂಗೈತೆ, ದೊಡ್ಡ ಸ್ಕ್ರೀನಲ್ಲಿ ಇನ್ನು ಹೆಂಗೈತೆ ಅಂತೇಳಿ ಅಂತ. ಅದ್ಭುತ. ಶ್ರೀನಾಥ ನಿನ್ನ ಹೆಸರು ಹೇಳ್ಬಿಟ್ಟೆ ಹೇಳಿದ್ದೆ ಹಿಂಗೆ ಅಂಥೇಳಿ ಅಂತ. ಚಲವಾದಿ ಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನಿರ್ಮಾಪಕರಾಗಿ ತಾವು ಮೊದಲಿದ ಒಂದು ಸಿನಿಮಾ ಮಾಡಿದ್ದೇನೋ ರಿಲೀಸ್ ಆಗಿಲ್ಲ ಅಂತಿದೆ. ಬಟ್ ಓಪನಿಂಗ್ ಅಟೆಂಪ್ಟೇನೆ ಒಂದು ಒಳ್ಳೆ ಅದ್ಭುತವಾದಂಥ ಚಿತ್ರಕ್ಕೆ ಕೈ ಹಾಕಿದ್ದೀರಿ. ಮೊದಲನೇ ಚಿತ್ರ ಅದು ರಿಲೀಸ್ ಆಗ್ತಾಯಿದೆ. ನಿಮ್ಮ ಸಕ್ಸಸ್ಸು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಂದು ಹಂತಕ್ಕೆ ಬಂದು ಇನ್ನೂ 10 ಚಿತ್ರಗಳನ್ನು ಕನ್ನಡ ನಿರ್ಮಾಪಕರು ಕೊಡ್ರಿ ಅಂತ ಹೇಳ್ತಾ, ಸತ್ಯ ಹೆಗಡೆ ಅವರ ಕೈ ಚಳಕ, ನಮ್ಮ ಶ್ರೀಧರ್ ಸಂಭ್ರಮ್ ಅವರ ಇದು, ನಮ್ಮ ಅವರಿಬ್ಬರ ನಟಿಯರ ನಟನೆ, ಆಮೇಲೆ ಇರಲಿ ನಿಂದ ಆ ಆಟದಲ್ಲೂ ಕೂಡ ಅವರೆಲ್ಲ ಅಷ್ಟು ಚೆನ್ನಾಗಿ ನಗ್ನಗ್ತಾ ಆ್ಯಕ್ಟ್ ಮಾಡೋರೆ ಅಂದರೆ ನಮೋ ಒಳ್ಳೇದಾಗಲಿ. ಥ್ಯಾಂಕ್ ಯು ಕಿಟಪ್ಪ. ಅಲ್ಲ, ನಿಮ್ಮ ಬರ್ತ್ಡೇ ಇವತ್ತು, ಅದಕ್ಕೆ ಅವ್ರಿಗೆ ಅವಾರ್ಡು ಕೊಡಬೇಕು ಅಂತ. ಯಾಕಂತೆ ಅಂದರೆ ಇನ್ನೂ ಇಷ್ಟು ವರ್ಷ ಆದ್ರೂ ನಿಂಗೆ ಮೇಂಟೈನ್ ಮಾಡ್ಕೊಂಡವ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ರಾಷ್ಟ್ರಪತಿಗಳಿಗೆ ಅವಾರ್ಡ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಆಗಲಿ ಅಣ್ಣ, ಆಗಲಿ. ಈ ಮನವಿ ತಲುಪುತ್ತೆ. ಸಂಗೀತ ಬೇಗ ಮುಗಿಸ್ಬಿಡೋಣ. ಹಾಂ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಕವಿರಾಜ್ ಸರ್ ಹೇಳ್ತಾ ಇದ್ರು, ಸಂಜು ಮತ್ತು ಗೀತಾ, ಸಂಜು ವೆಡ್ಸ್ ಗೀತಾ ಬರೀ ಸಿನಿಮಾ ಮಾತ್ರ ಅಲ್ಲ, ಇಟ್ಸ್ ಎನ್ ಎಮೋಷನ್. ಅದಕ್ಕೆ ಆ್ಯಡ್ ಮಾಡ್ತಾನೆ ಹೇಳ್ತೀನಿ, ಇಟ್ಸ್ ಆಲ್ಸೋ ಅ ಬ್ರ್ಯಾಂಡ್. ಅದಕ್ಕೆ ಆದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ ನಾನು ಒಬ್ಬಳು. ಸೊ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನನ್ನನ್ನು ಒಂದು ಪುಟ್ಟ ಭಾಗ ಮಾಡ್ಕೊಂಡಿದ್ದಕ್ಕೆ, ಪುಟ್ಟ ಭಾಗ ಅಲ್ಲ ದೊಡ್ಡ ಭಾಗನೇ ನನಗೆ ಅದು. 3 ಹಾಡುಗಳನ್ನ ಹಾಡಿದ್ದೀನಿ. ಶ್ರೀಧರ್ ಸಂಭ್ರಮ್ ಸರ್, ಐ ಹ್ಯಾವ್ ಅ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ಫಾರ್ ಹಿಮ್ ಇನ್ ಮೈ ಹಾರ್ಟ್. ನಾನು ನನ್ನ ಚಲನಚಿತ್ರದ ಹಾಡುಗಾರಿಕೆಯಲ್ಲಿ ನನ್ನ ಜರ್ನಿ ಶುರು ಮಾಡಿದಾಗ ನಾನು ಹಾಡಿದ ಪ್ರಪ್ರಥಮ ಸಂಗೀತ ನಿರ್ದೇಶಕರು ಶ್ರೀಧರ್ ಸರ್. ಸೊ ಇಟ್ಸ್ ಆಲ್ವೇಸ್ ವೆರಿ ಸ್ಪೆಷಲ್ ಟು ಸಿಂಗ್ ಫಾರ್ ಯು ಸರ್. ಆ್ಯಂಡ್ ಕಿಟ್ಟಿ ಸರ್ ಹಾಗೆ ರಚಿತಾ ರಾಮ್ ಅವರ ಕಾಂಬಿನೇಷನಲ್ಲಿ ಬರ್ತಿರೋಂಥ ಈ ಚಿತ್ರ ನೋಡೋಕ್ಕೆ ನಾನು ನಿಮ್ಮೆಲ್ಲರ ಹಾಗೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಕಿಟ್ಟಿ ಸರ್, ನಾಗಶೇಖರ್ ಸರ್ ಆ್ಯಂಡ್ ದ ಎಂಟೈರ್ ಟೀಮ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಪ್ರಾಜೆಕ್ಟ್. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಾಂಗನ್ನು ಶ್ರೇಯಾ ಘೋಷಾಲ್ ಅವ್ರ ಕೈಲಿ ಆಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಸಂಗೀತ ಕರೆಸ್ಬಿಟ್ಟು, ಸಂಗೀತ ಈ ಹಾಡು ಹಾಡಿ ನೀವು ನೋಡೋಣ ಅಂದೆ. ಭಾಳ ಅದ್ಭುತವಾಗಿ ಆಡಿದ್ರು. ಆ ಸಾಂಗನ್ನೇ ಶ್ರೇಯಾ ಘೋಷಾಲ್ ಡೇಟ್ ಸಿಕ್ಕಿದ್ರು ಕೂಡ ಆ ಸಾಂಗನ್ನೇ ರಿಟೈನ್ ಮಾಡ್ತಿದ್ದೀನಿ. ದಟ್ ಇಸ್ ಅ ಸ್ಪೆಷಲ್ ನ್ಯೂಸ್ ಫಾರ್ ಯು ಟುಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಹೆಗ್ಡೆ ಸರ್, ಮೈ ಕ್ಲೋಸ್ ಫ್ರೆಂಡ್, ಜೊತೆಗೆ ಯಾವಾಗಲೂ ನನ್ನ ತೀಟೆಗಳನ್ನ ಜಾಸ್ತಿ ಇವರೇ ತಡ್ಕೊಳ್ಳೋದು. ಸೊ ಅವ್ರಿಗೂ ಒಂದು ಅವಾರ್ಡ್ ಕೊಡಿಸಿ. ಇಲ್ಲ ಪರವಾಗಿಲ್ಲ. ನಾನೇನು ಮಾತಾಡ್ಬೇಕನ್ನೋದು ನಮ್ಮ ಡೈರೆಕ್ಟರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಫೈನಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಾವು ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ದು ಹುಟ್ಟಿದ ಹಬ್ಬ, ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ, ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ, ಈ ಸಾಂಗನ್ನು ನಾವು ಸ್ವಿಟ್ಜರ್ಲೆಂಡ್ ಶೂಟ್ ಮಾಡಿದ್ದು. ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ವರ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ಜೊತೆಗೆ ಇನ್ನೂ 5 ಸಾಂಗ್ ಇದೆ, ಮತ್ತು 20ನೇ ತಾರೀಕು ಒಂದು ಸಾಂಗ್ ಬಿಡ್ತಾ ಇದ್ದೀವಿ. ಅದಾದ ನಂತರ 2ನೇ ತಾರೀಕಿಗೆ ಪ್ರೀವೆಂಟ್ ಲಾಂಚ್ ಮಾಡಿಬಿಟ್ಟು 6ನೇ ತಾರೀಕಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸಿನಿಮಾ ರಿಲೀಸ್ ಮಾಡಲಿಕ್ಕೆ. ಜೊತೆಗೆ ಬಂದು ಈ ಕಾರ್ಯಕ್ರಮ ಆಗಿಸೋದಂಥ ನಮ್ಮ ಉಪ್ಪಿ ಸಾರು, ನಮ್ಮ ಮಂಜುನಾಥ್ ಸಾಹೇಬರು, ನಮ್ಮ ಅಧ್ಯಕ್ಷರು ಮತ್ತು ಬಣಕರ್ ಸಾರು, ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಗಳು ಬರ್ತಾವ್ರೆ, ವೇದಿಕೆ ಮೇಲೆ ಆಗಿಸ್ಬೇಕಂತ ಈ ಮೂಲಕ. ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಬೇಗ ಬನ್ನಿ. ಸೊ ಫೈನಲಿ ನಿಮ್ಮೆಲ್ಲರಿಗೂ ರಚಿತಾ ಅವರು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಸಿಗ್ತಾರೆ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ಫೈನಲಿ ವಿಲ್ ಲ್ಯಾಂಡ್ ವಿತ್ ಕಿಟಪ್ಪ. ಎಲ್ರಿಗೂ ನಮಸ್ಕಾರ.
ಇವತ್ತಿನ ಹಾಡು ಬಿಡುಗಡೆ ಆಗಿದೆ. ಶ್ರೀಧರ್ ಅವರ ಇವತ್ತಿನ ಕೇಂದ್ರ ಬಿಂದು. ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದಾರೆ ಶ್ರೀಧರ್, ಥ್ಯಾಂಕ್ ಯು ವೆರಿ ಮಚ್. ಸಂಗೀತ ತುಂಬ ಮುದ್ದಾಗಿ ಹಾಡಿದ್ದೀರ. ನಾನು ನಿಮ್ಗೆ ಹೇಳಿದೆ, ಒಳ್ಳೆ ಜೇನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ. ಗಾಡ್ ಬ್ಲೆಸ್ ಯು, ನಿಮ್ಗೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡೋಗಾಗಬೇಕು. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯ ಮಾದರಚನ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಥ್ಯಾಂಕ್ ಯು ಉಪಿ ಸರ್. ನಿಮ್ಮ ವಿಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ, ತುಂಬ ಚೆನ್ನಾಗಾಯಿತು ಸಿನಿಮಾ, ಇದು ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಸುರೇಶ್ ಅಣ್ಣ, ಮಂಜುನಾಥ್ ಸರ್, ಬಣಕರ್, ವೇದಿಕೆ ಮೇಲಿರೋ ಎಲ್ಲ ಆತ್ಮೀಯರು, ಶ್ರೀನಾಥ, ಚೇತನ್, ಗೆಳೆಯ, ಸತ್ಯ, ಕಿಟ್ಟಿ, ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್, ಕವಿಯವರು ಇದರಲ್ಲಿ ಬರೆದಿರೋ ಸಾಲುಗಳು ಕೇಳ್ತಾ ಇದು ಎಷ್ಟು ಸತಿ ಹತ್ತಿದೀವೋ, ಎಷ್ಟು ಸತಿ ಭಾವುಕರಾಗಿದ್ದೀವೋ ಗೊತ್ತಿಲ್ಲ. ತುಂಬ ಅದ್ಭುತವಾದ ಸಾಲುಗಳು ಬರೆದಿದ್ದಾರೆ ಕವಿ. ಥ್ಯಾಂಕ್ ಯು ವೆರಿ ಮಚ್. ಕವಿಗೆ ನಾನು ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನು ಆ ಹಾಡಿನ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ವಿ. ಹೆಂಗ್ರಿ ಹುಟ್ಟುತ್ತೆ ನಿಮಗೆ ಸಾಲುಗಳು ಅಂತ. ಅದ್ಭುತವಾಗಿ ಬರೆದಿದ್ದಾರೆ ಕವಿ, ತುಂಬ ಅದ್ಭುತವಾದ ಹಾಡುಗಳು. ಇನ್ನೂ 4 ಹಾಡುಗಳು ಬಿಡುಗಡೆ ಮಾಡ್ತೀವಿ. ಅದರಲ್ಲಿ 5 ಹಾಡುಗಳನ್ನು ಕವಿನೇ ಬರೆದಿದ್ದಾರೆ. ಒಂದು ಭಾವಗೀತೆ ಬಳಸಿದ್ದೀವಿ ಇಲ್ಲಿ ನಾವು. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ವೆರಿ ಮಚ್. ಸತ್ಯ ನೋಡಿದ್ರಿ ಅವನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದ್ರಿ ನೀವೆಲ್ಲ. ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವನು ಇನ್ನೂ ಡೀಟೇಲಿಂಗ್ ತುಂಬ ಮ್ಯಾಜಿಕ್ ಮಾಡ್ತಾನೆ ಅವನ ಮ್ಯಾಜಿಕ್ಕಿಗೆ ಥ್ಯಾಂಕ್ ಯು. ಬಂದಿದ್ದೀರಿ ಎಲ್ಲೂ. ನಿಮ್ಮೆಲ್ಲರ ಹಾರೈಕೆ ಚಿತ್ರ ತಂಡದ ಮೇಲೆ, ಈ ಸಿನಿಮಾ ಮೇಲೆ, ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಕೇಕ್ ತಂದಿದ್ದಾರೆ ನನಗೆ ಕಟ್ ಮಾಡಿಸ್ಬೇಕು ಅಂತ, ಸೊ ತಗೊಬನ್ನಿ. ಉಪ್ಪಿ ಸರ್ ಇದ್ದಾಗಲೇ ಕಟ್ ಮಾಡಿಬಿಡ್ತೀನಿ. ಗುರುಗಳೇ, ನೀವು ಹಾಡು ನೋಡಿಲ್ಲ. ವೆಟ್ಸ್ ಗೀತಾ ಚಲನಚಿತ್ರದ 2ನೇ ಮುಂದುವರೆದ ಭಾಗವನ್ನು ನಮ್ಮ ರಾಜಶೇಖರ್ ಅವರು ತುಂಬ ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ ಅಂಥೇಳಿ ನಾನಾದರೂ ಭಾವಿಸ್ಕೊಳ್ತಾ ಇದ್ದೀನಿ. ನಾವು ಅವ್ರಿಗೊಂದು ಮಾತು ಕೊಟ್ಟಿದ್ದೀವಿ, ಸ್ವಾಮೀಜಿಗಳು ಸಹಜವಾಗಿ ಸಿನಿಮಾ ನೋಡಲ್ಲ, ಅವಕಾಶ ಸಿಗೋದಿಲ್ಲ. ಆದರೆ ಈ ಚಿತ್ರನ ನಾನು ಚಿತ್ರದುರ್ಗದಲ್ಲಿ ನೋಡಿ ನಾನೇ ಅದಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಶೇಖರು ಅವರಿಗೆ ಬೆಂಬಲವನ್ನು ಮಾಡಬೇಕಾಗಿದೆ ನಿಮ್ಮ ಸಮ್ಮುಖದಲ್ಲಿ. ನಮ್ಮ ಕಿಟಿ ಸರ್ ಅವರು ಭಾಳ ವರ್ಷಗಳಿಂದ ನಮ್ಮ ಶ್ರೀಮಠದ ಜೊತೆಗೆ ತುಂಬ ಆತ್ಮೀಯವಾಗಿರುವಂಥ ಸಂಬಂಧವನ್ನು ಇಟ್ಕೊಂಡಿರುವಂಥವರು. ತುಂಬ ಪ್ರತಿಭಾವಂತ ನಟರವರು, ಯುವ ನಟರು, ತುಂಬ ಬುದ್ಧಿವಂತರು. ಇವತ್ತಿನ ಚಲನಚಿತ್ರಗಳನ್ನು ನೋಡ್ತಾ ಇದ್ದರೆ ತುಂಬ ವೈಭವೀಕರಣ ಮತ್ತು ದ್ವೇಷದ ಒಂದು ದೃಶ್ಯಗಳು ಮತ್ತು ಒಬ್ರಿಗೊಬ್ಬರಿಗೆ ಕಿಚ್ಚನ್ನು ಹೆಚ್ಚಿಸುವಂಥ ಮಾಧ್ಯಮಗಳ ನಡುವೆ ರಾಜಶೇಖರ್ ಅವರು ಒಂದು ಕಲಾತ್ಮಕವಾಗಿರುವಂಥ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಅಂಥೇಳಿ ಹೇಳ್ಬೋದು. ಅದರ ಒಂದು ಹಿಂದೆ ಬಹುದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಕ್ರಿಯಾಶೀಲ ನಿರ್ಮಾಪಕ ಕುಮಾರ್ ಅವರು. ನಾಗಶೇಖರ್ ಅವರ ಆಲೋಚನೆಗೆ ತಕ್ಕಂತೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವರು ನಮ್ಮ ಕುಮಾರ್ ಅವರು. ಅವರ ಮೊದಲನೇ ಈ ಚಲನಚಿತ್ರದ ಯಶಸ್ಸಿಗೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಇರಲಿ ಅನ್ನುವಂಥದ್ದು. ಕಿಟಿಯವರು ಅವರ ಭವಿಷ್ಯದ ಚಿತ್ರನಟರಲ್ಲಿ ಇನ್ನೂ ಕೂಡ ಅವರು ಹೆಚ್ಚಿನ ಯಶಸ್ಸನ್ನು ಗಳಿಸ್ಬೇಕನ್ನುವಂಥದ್ದು. ಈ ಸಂದರ್ಭದಲ್ಲಿ ಶುಭವನ್ನು ಕೋರೋದಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರುವಂಥ ಸುರೇಶ್ ಅಣ್ಣವ್ರು ಬಂದಿದ್ದಾರೆ. ಅವ್ರ ಸಹಕಾರನೂ ಕೂಡ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ. ಜೊತೆಗೆ ಚಲನಚಿತ್ರದಲ್ಲಿ ಸತ್ಯವನ್ನೇ ಹೇಳ್ತಾರೆ ಅನ್ನುವಂಥ ಒಂದು ಖ್ಯಾತಿಯನ್ನು ಪಡೆದುಕೊಂಡಂಥವ್ರು ನಮ್ಮ ಉಪೇಂದ್ರ ಸರ್ ಅವರು ಬಹುದೊಡ್ಡ ಕಲಾವಿದರು. ಅವರು ಕೂಡ ಈ ಚಿತ್ರಕ್ಕೆ ಆಗಮಿಸಿ ಒಂದು ಒಳ್ಳೆಯ ಶುಭವನ್ನು ಕೋರಿದ್ದಾರೆ. ಅವರ ಒಂದೆಲ್ಲರ ಒಂದು ಆರೈಕೆ ವಿಶೇಷವಾಗಿ, ಮತ್ತು ನಮ್ಮ ಕಿಟ್ಟಿಯವರು ದೊಡ್ಡ ಕುಟುಂಬದಿಂದ ಬಂದಿರುವಂಥವ್ರು. ಅವರು ವೈಯಕ್ತಿಕವಾಗಿ ಸಿನಿಮಾ ರಂಗದಲ್ಲಿ ಬೆಳೆದಿದ್ದಾರೆ. ಅವರ ಶ್ರೀಮತಿಯವರು ಇದ್ದಾರೆ ಇಲ್ಲಿ, ಮತ್ತು ಅವ್ರ ತಂದೆಯವ್ರಿಗೂ ನನಗೂ ಒಂದಿಷ್ಟು ವೈಚಾರಿಕವಾಗಿ ಒಂದಿಷ್ಟು ತದ್ವಿರುದ್ಧ ಇತ್ತು. ಆದರೂ ಕೂಡ ಅವರನ್ನು ನಾನು ತುಂಬ ಪೂರ್ವಕವಾಗಿ ಒಪ್ಕೊಂಡಿದ್ದೆ. ಆದರೆ ವೈಯಕ್ತಿಕವಾಗಿ ಅವರ ಮಗಳು ಮತ್ತು ಅವರ ಕಿಟಿಯವರು ತುಂಬ ಶ್ರದ್ಧಾಭಕ್ತಿಯಿಂದ ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಈ ಚಿತ್ರ 100 ದಿನಗಳನ್ನು ಪೂರೈಸಲಿ ಅಂಥೇಳಿ ನಾವು ಚಿತ್ರದುರ್ಗದಲ್ಲಿ ಅನೇಕ ಶಿವಣ್ಣವರ 2 ಸಿನಿಮಾಗಳ ಕ್ಯಾಸೆಟನ್ನು ಬಿಡುಗಡೆ ಮಾಡಿದ್ದೀನಿ ನಾನೇ. ಅವೆರಡೂ ಕೂಡ ತುಂಬ ಅದ್ಧೂರಿಯಾಗಿ 100 ದಿನಗಳನ್ನು ಪೂರೈಸಿದೆ. ಒಂದು ಜೋಗಿಯಾಗಿದೆ, ಮತ್ತೊಂದು ಮೈಲಾರಿ ನಾನೇ ಬಿಡುಗಡೆ ಮಾಡಿದ್ದೆ. ಅದಕ್ಕೆ ನಮ್ಮ ಉಪೇಂದ್ರ ಸರ್ ಅವರು ಬಂದಿದ್ದರು. ಇದು ಕೂಡ ಹಾಗೇ ಯಶಸ್ಸನ್ನು ಗಳಿಸಲಿ ಅಂಥೇಳಿ ಚಿತ್ರತಂಡದವರು ಮತ್ತು ನಮ್ಮ ಕವಿರಾಜಲ್ಲ
ಅವರು ತುಂಬ ಒಳ್ಳೆ ಗೀತೆಯನ್ನು ನಾನು ಆಡಿಯೋದಲ್ಲಿ ಕೇಳಿದೆ. ತುಂಬ ಚೆನ್ನಾಗಿ ಬರೆದಿದ್ದೀರಿ. ನನಗೆ ತುಂಬ ಸಂತೋಷ ಆಯಿತು. ಮತ್ತು ಎಲ್ಲ ಚಿತ್ರದ ಬೆನ್ನೆಲುಬಾಗಿರುವಂಥ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ಚಿತ್ರ ಯಶಸ್ಸನ್ನು ಕಾಣುವ ಮೂಲಕ ನಮ್ಮ ಕುಮಾರ್ ಅವರಿಗೆ ಮತ್ತಷ್ಟು ಸಿನಿಮಾ ರಂಗದಲ್ಲಿ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ಕಿಟ್ಟಿ ಅವರಿಗೆ, ನಾಗಶೇಖರ್ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಅಲ್ಲಿಂದ ಮಮ್ಮ, ಅಲ್ಲಿಂದ ಮೈಸಾನ್. ಓಕೆ, ಥ್ಯಾಂಕ್ ಯು. ಸ್ಪೆಷಲಿ ನಮ್ಮ ಉಪ್ಪಿ ಸರ್, ನಾನು ಲಾಸ್ಟ್ ಮಿನಿಟಲ್ಲಿ ರಿಕ್ವೆಸ್ಟ್ ಮಾಡಿದೆ, ಬಂದು ಈ ಪ್ರೋಗ್ರಾಮ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಧುರಿ ಚೆನ್ನೈ ಅವರು, ನಮ್ಮ ಮಂಜುನಾಥ್ ಸಾಹೇಬರು, ಐಎಸ್, ಹಾಗೆ ಅಕ್ಕ. ಥ್ಯಾಂಕ್ ಯು. ಆಮೇಲೆ ಬೇರೆ ಕಾರ್ಯಕ್ರಮ ತೊಂದರೆ ಆಗುತ್ತೆ. ಮಂಜುನಾಥ್ ಸಾಹೇಬ್ರೆ, ಅಕ್ಕ ಥ್ಯಾಂಕ್ ಯು. ಅಪ್ಪ ಅಮ್ಮ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ಗೋಕುಲ್ ಸರ್, ಥ್ಯಾಂಕ್ ಯು.